ಆದ್ರೆ ಅವ್ರ ಫೋನ್ ಕಟ್ ಮಾಡೋ ಟೈಮಲ್ಲಿ ಬಂದ್ವಲ್ಲ, ಇವಾಗ ಕೇಳು. ಹೆಂಗೋ ಗೊತ್ತಾಯ್ತಲ್ಲ ಯಾರೋ ಹತ್ರ ಮಾತಾಡ್ತಿದ್ರು. ಯಾರದು ಕೇಳೋ. ಸದ್ಯ ಹಾಗಾದ್ರೆ ನಾನು ಮಾತಾಡಿದ್ನಲ್ಲ ಇವ್ರು ಕೇಳಿಸ್ಕೊಂಡಿಲ್ಲ. ಕೇಳದೆ ಇದ್ರೆ ಎಲ್ಲಿ ಬಿಡ್ತೀರಾ ರೀ? ಏನ್ರಿ ನಿಮ್ದು? ಮಾತಿಗೆ ಮುಂಚೆ ಫೋನ್ ಎತ್ಕೊಂಡು ಓಡ್ ಬರ್ತೀರಲ್ಲ. ಈಗ ಫೋನಲ್ಲಿ ಆ ಕಡೆ ತಗೊಂಡು ಮಾತಾಡುವಂತವ್ರು ಯಾರು? ಅಯ್ಯೋ ವಿಶಾಲು, ಕಾಂತಮ್ಮವ್ರ ಮಾತು ಕೇಳ್ಕೊಂಡು ನೀನು ಅವರ ಹಾಗೆ ತಲೆ ಕೆಟ್ಟೋರ್ ತರ ಆಡ್ತಿದ್ಯಲ್ಲೇ. ಏನಂದ್ರಿ? ನನ್ಗೆ ತಲೆ ಕೆಟ್ಟಿದ್ಯಾ? ನಿಮಗಲ್ಲ, ವಿಶಾಲ್ಗೆ. ನಿಮ್ಮ ಹಾಗೆ ತಲೆ ಕೆಟ್ಟಿರೋರ್ ತರ ಆಡ್ತಿದಲ್ಲ, ಅದಕ್ಕೆ ಹೇಳ್ದೆ. ನೋಡಿ ಮತ್ತೆ ತಲೆ ಕೆಟ್ಟೋರ್ ತರ ಆಗ್ತಿದ್ದೀರಾ. ವಿಶಾಲು ಬಿಡ್ಬೇಡ ಕಡೆ. ಕೇಳೆ ಯಾರ ಹತ್ರ ಮಾತಾಡ್ತಿದ್ರು ಅಂತ. ಕೇಳು. ಹೇಳ್ರಿ, ಯಾರ ಹತ್ರ ಮಾತಾಡ್ತಿದ್ರಿ? ಅದು ಮಧ್ಯರಾತ್ರಿ ಇವತ್ತು ಯಾರೋ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತ ಅಂತಿದ್ರು. ನಾನು ಬರಕ್ಕಾಗಲ್ಲ, ಸಂಸಾರ ಮುಖ್ಯ, ಹೆಂಡತಿ ಮುಖ್ಯ. ಮಧ್ಯರಾತ್ರಿ ಎಲ್ಲ ಮನೆ ಬಿಟ್ಟು ಆಚೆ ಬರಕ್ಕಾಗಲ್ಲ ಅಂತ ಹೇಳ್ಬಿಟ್ಟೆ. ಆ ವಿಷಯನೇ ಮಾತಾಡ್ತಿದ್ದೆ ಕಣೆ. ಮಧ್ಯರಾತ್ರಿ ಯಾರು ಆಟೋ ತಗೊಂಡು ಹೊರಗಡೆ ಹೋಗ್ತಾರಾ? ಸರಿಯಾಗಿ ಹೇಳಿದ್ರೆ ಹೋಗ್ಬೇಡಿ. ಅದನ್ನೇ ನಾನು ಹೇಳ್ತಾ ಇದ್ದೆ. ನೀವು ಸ್ವಲ್ಪ ಬೇಗ ಬಂದಿದ್ರೆ ನೀನು ಇದನ್ನೆಲ್ಲ ಕೇಳಿಸ್ಕೋಬೋದಾಗಿತ್ತು. ಹೌದಾ? ಇಷ್ಟೇನಾ? ಇನ್ನೆಷ್ಟಿರುತ್ತೆ? ಬೇಡ ಕಣೆ, ನಂಬೇಡ ಕಣೆ. ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡದೆ ಇರೋರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಕೇಳೆ. ಸುಳ್ಳ? ನಾನ್ಯಾಕೆ ಸುಳ್ಳು ಹೇಳಿ? ವಿಶಾಲು ಎಲ್ಲ ನಿನ್ ಕಣ್ ತೋರ್ಸು. ನೋಡಿ, ನನ್ನ ಕಣ್ಣನ್ನೇ ನೋಡು. ಕಾಂತಮ್ಮನವರೇ, ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಲ್ಲ, ಅಲ್ಲಿ. ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೀನಿ. ಇವಳಿಗೆ ಯಾವತ್ತೂ ನಾನು ಮೋಸ ಮಾಡಲ್ಲ. ವಿಶಾಲು, ನಂಬ್ತಿಯಲ್ಲ? ನಂಬಲೇಬೇಕು. ಯಾಕಂದ್ರೆ ನಿನ್ ಗಂಡ ಶ್ರೀರಾಮಚಂದ್ರ ಇದ್ದಾಗೆ. ನಡಿ ಲೇಟಾಗಿ ಮಲಗಬೇಡ. ಮಲಗಬೇಕಾದ್ರೆ ಏನೇನೋ ಯೋಚನೆ ಮಾಡಬೇಡ. ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದರಲ್ಲೂ ಕಾಂತಮ್ಮವ್ರ ಮಾತು ಕೇಳಿದ್ರೆ ಮನ್ಸಿಗೂ ಒಳ್ಳೇದಲ್ಲ. ಬಾ ಬೇಗ ಮಲ್ಕೋಣ ಬಾ. ವಿಶಾಲವಾದ ಅಕ್ಷಿ, ಒಂದು ಮಾತು ಹೇಳ್ತೀನಿ ಕೇಳೋ. ಅವರ ಬಣ್ಣದ ಮಾತುಗಳಿಗೆ ಮರುಳಾಗಬೇಡ್ವೇ ದಡ್ಡಿ. ಅಯ್ಯೋ, ನಿಮ್ಮ ಮಾತು ನಂಬಲ್ಲ, ಅವ್ರ ಮಾತು ನಂಬಲ್ಲ. ತಲೆ ಕೆಟ್ಟೋಗ್ತಿದೆ. ನಾನೇನೇ ಇದ್ರು ಬೆಳಿಗ್ಗೆ ಯೋಚನೆ ಮಾಡ್ತೀನಿ.